ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಲ್ಲವಿ ಕುಕಿಂಗ್ ಚಾನಲ್. ನಾನಿವತ್ತು ಪಡ್ಲಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಜೊತೆ ದೋಸೆ ಅಥವಾ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ 3-4 ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ಮತ್ತು 4 ಹಸಿಮೆಣಸಿನ್ಕಾಯಿ ಉದ್ದುದ್ದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 2 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಸಣ್ಣದಾಗಿ ಬೇಕಾದ್ರೂ ಮಾಡ್ಕೊಬೋದು, ಇಲ್ಲ ಉದ್ದುದ್ದಾಗಿ ಕಟ್ ಮಾಡಬೇಕಾದ್ರೂ ಹಾಕ್ಕೊಬೋದು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಬೇಗ ರೋಸ್ಟ್ ಆಗಲಿ ಅಂದ್ಬಿಟ್ಟು. ಈ ಥರ ಬ್ರೌನ್ ಕಲರ್ ಬಂದರೆ ಸಾಕು, ತುಂಬ ಏನು ಬ್ರೌನ್ ಬರೋದು ಬೇಡ. ಇದಕ್ಕೆ ನಾನು 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ಇದು ಹಸಿ ಸ್ಮೆಲ್ ಹೋಗೋ ಗಂಟ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ 1 ಟೊಮೊಟೊ ಹಚ್ಚಿಟ್ಕೊಂಡಿದ್ದಂಥ ಟೊಮೊಟೊನ ಹಾಕೋತಾ ಇದ್ದೀನಿ. ಒಂದೇ ಒಂದು ತೊಗೊಂಡಿದ್ದೀನಿ ನಾನು. 2 ಈರುಳ್ಳಿ, 1 ಟೊಮೊಟೊ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಟೊಮೊಟೊ ಎಲ್ಲ ಸಾಫ್ಟ್ ಆಗೋಂತ ಬಿಡೋಣ. ಈಗ ಸ್ವಲ್ಪ ಎಲ್ಲ ಸಾಫ್ಟಾಗಿದೆ ಟೊಮೊಟೊ. ಇದಕ್ಕೆ ನಾನು ಪಡವಲಕಾಯಿನ ಹಚ್ಚಿ ಸಣ್ಣದಾಗಿ ಇಟ್ಕೊಂಡಿದ್ದೆ, ನೀರೊಳಗೆ ಹಾಕಿ ಅದನ್ನು ಈಗ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಒಂದೆರಡು ರೌಂಡ್ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಂಬಿಡೋಣ. 1-2 ನಿಮಿಷ ಬೇಯಲಿ ಅಂತ, ಆಯಿಲ್ ಬೇಯಲಿ ಅಂತ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಈಗ ನೋಡಿ ಸ್ವಲ್ಪ ಬೆಂದಿದೆ. ಇದಕ್ಕೆ ನಾನೀಗ ಅರ್ಧ ಸ್ಪೂನ್ ಮೆಣಸು, 1 ಸ್ಪೂನ್ ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಅದು ಬೇಯೋಕ್ಕೆ ಟೈಮ್ ತಗೊಳುತ್ತೆ ಪಡವಲಕಾಯಿ, ಅದಕ್ಕೆ ನಾನು ಸ್ವಲ್ಪ ವಾಟರ್ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪನ್ನ ತಗೊಂಡು ಹಚ್ಚಿ ಹಾಕ್ಕೊಂಡಿದ್ದೀನಿ. ಪಡವಲಕಾಯಿ ಪಲ್ಯ ರೆಡಿನೇ ಆಗೋಯ್ತು. ಇದು ಚಪಾತಿ ಜೊತೆ ಇಲ್ಲ ಪೂರಿ ಜೊತೆ, ದೋಸೆ ಜೊತೆ ತುಂಬ ಚೆನ್ನಾಗಿರುತ್ತೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.